ಸಾಹುಕಾರನ ಹೆಂಡತಿಯ ಹೃದಯದ ಸಂಕುಲ, ಭಾವೋದ್ರಿಕ್ತ ಕತೆ, ಗೃಹಸ್ಥಿಯ ಸುಖದ ಹಿಂದೆ ಕೆಲವೊಮ್ಮೆ ಅಳುಕಿದ ಮನಸ್ಸುಗಳ ಕತೆಗಳಿರುತ್ತವೆ. ಶ್ರೀಮಂತ ಸಾಹುಕಾರನ ಹೆಂಡತಿ ಸೌಮ್ಯ ಅರಮನೆ ಹಾಗೆ ಕಾಣುವ ಬಂಗಲೆಯಲ್ಲಿ ವಾಸವಾಗಿದ್ದರೂ ಮನಸ್ಸಿಗೆ ಆಗಾಗ ಖಾಲಿತನ ಅನುಭವಿಸುತ್ತಿದ್ದಳು. ಆಕೆಯ ಗಂಡ ಮೋಹನ್ ವ್ಯವಹಾರಗಳಲ್ಲಿ ಮುಳುಗಿದ್ದವನು. ಹಣ, ಆಸ್ತಿಗಾಗಿ ಓಡಾಟ ನಡೆಸುತ್ತಿದ್ದ ಅವನು ಸೌಮ್ಯಾಳ ಜಗತ್ತಿನಲ್ಲಿ ಕಡಿಮೆ ಸಮಯವನ್ನೇ ಕಳೆಯುತ್ತಿದ್ದ. ಅದೇ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದವನಾದ ರಘು ಡ್ರೈವರ್ ಆಗಿದ್ದ. ಕೇವಲ ಕಾರು ಓಡಿಸುವವನೇ ಅಲ್ಲ, ಅವನು ಸದಾ ಸೌಮ್ಯಾಳ ಮಾತುಗಳನ್ನು ಗಮನಿಸುತ್ತಾ ಆಕೆಗೆ ಕೇಳುವವನಾಗಿ, ಆಸರೆ ನೀಡುವವನಾಗಿ ಮಾರ್ಪಟ್ಟ. ದಿನ ಕಳೆದಂತೆ ಈ ಸ್ನೇಹ ಮತ್ತಷ್ಟು ಆಳವಾದ ಒಂದು ಬಾಂಧವ್ಯವಾಗಿ ಬೆಳೆಯತೊಡಗಿತು. ಒಂದು ಸಂಜೆ ಮಳೆ ಸುರಿಯುತ್ತಿದ್ದಾಗ ಬಾಗಿಲಿಂದು ಹೊರಗೆ ನೋಡುತ್ತಿದ್ದ ಸೌಮ್ಯಾಳಲ್ಲಿ ಏನೋ ಭಿನ್ನವಾದ ಭಾವನೆ ಎದ್ದಿತು. ಮನಸ್ಸಿಗೆ ಬೇಕಾದ ಅಡುಗೆಗಿಂತ ಮನಸ್ಸಿಗೆ ಬೇಕಾದ ಒಡನಾಟವೇ ಹೆಚ್ಚಿನ ಶಕ್ತಿ ನೀಡುವುದನ್ನು ಅರ್ಥಮಾಡಿಕೊಳ್ಳುತ್ತಿದ್ದಳು. ರಘು ಆಕೆಯ ಹತ್ತಿರ ಬಂದು, ಅಮ್ಮ, ನೀನು ಖುಷಿಯಾಗಿರಬೇಕೆಂದೇ ನನ್ನ ಆಶಯ ಎಂದು ಹೇಳಿದನು. ಆ ಮಾತು ಆಕೆಯ ಹೃದಯದಲ್ಲಿ ಅಪ್ರತಿಮ ಶಾಂತಿಯನ್ನು ತರಿತು. ಆ ಕ್ಷಣದಲ್ಲಿ ಸೌಮ್ಯಾಳ ಮನಸ್ಸು ಗೊಂದಲದಿಂದ ಕೂಡಿತ್ತು. ಹಣದ ದುಡ್ಡಿನಲ್ಲ, ಭಾವನಾತ್ಮಕ ಒಡನಾಟದಲ್ಲಿ ಬದುಕಿನ ಸಾರ್ಥಕತೆ ಇದೆ ಎಂಬ ಅರ್ಥ ಅವಳಿಗೆ ಆಗಿತ್ತು. ಆದರೆ ಸಮಾಜ, ಪರಿವಾರ, ಗಂಡನ ವಿಶ್ವಾಸ ಇವೆಲ್ಲವೂ ಆಕೆಯನ್ನು ಹಿಂದೆ ತಳ್ಳುತ್ತಿದ್ದವು. ನಾವು ನಮ್ಮ ಮನಸ್ಸಿನ ಭಾವನೆಗಳಿಗೆ ಸಲ್ಲುವ ಪ್ರಾಮಾಣಿಕ ಉತ್ತರ ಹುಡುಕುವಂತಾಗಿದೆಯಾ? ನಮ್ಮ ಬದುಕಿನ ಆಯ್ಕೆಗಳು ನಮ್ಮ ಅನುಭವಕ್ಕೆ ಹೇಗೆ ಪರಿಣಾಮ ಬೀರುತ್ತವೆ? ಈ ಎಲ್ಲ ಪ್ರಶ್ನೆಗಳ ನಡುವೆ ಸೌಮ್ಯಾಳ ಹೃದಯದ ಸಂಕುಲ ತೀವ್ರವಾಗುತ್ತಾ ಹೋಯಿತು. ಸಾಹುಕಾರನ ಹೆಂಡತಿಯ ಪ್ರೀತಿಯ ಪಯಣ ಸೌಮ್ಯ ಐಷಾರಾಮಿ ಜೀವನದಲ್ಲಿ ಆನಂದಿಸುತ್ತಿದ್ದರೂ ಮನಸ್ಸಿಗೆ ಚಿಕ್ಕದಾದ ಖಾಲಿತನ ಸದಾ ಕಾಡುತ್ತಲೇ ಇತ್ತು. ಅವಳ ಗಂಡ ಮೋಹನ್ ಹಣ, ವ್ಯಾಪಾರ, ವ್ಯವಹಾರಗಳ ನಡುವೆ ಮುಳುಗಿದ್ದವನು. ಮನೆ ಪೂರ್ತಿ ಆಸ್ತಿ, ಹಣ, ಲಟ್ಟೆಕ್ಕಿದ ಆಭರಣಗಳಿದ್ದರೂ ಅವಳ ಹೃದಯದಲ್ಲಿ ಮಾತ್ರ ಒಂಟಿತನದ ಹನಿಗಳು ದಿನದಿಂದ ದಿನಕ್ಕೆ ತುಂಬುತ್ತಾ ಹೋಯಿತು. ಒಬ್ಬನ ಅರ್ಥದ ಅರಿವು ಅವನಿಲ್ಲದ ಹೊತ್ತಿಗೆ ಅವಳಿಗೆ ಏನೋ ಕಳವಳ, ಮನಸ್ಸಿಗೆ ಬೇಸರ. ಆ ಹೊತ್ತಿನಲ್ಲಿ ಮನೆಗೆ ಕೆಲಸಕ್ಕೆ ಬಂದಿದ್ದ ರಘು ಒಡಿವದಾದ ದೇಹ, ಗಾಢವಾದ ಕಣ್ಣುಗಳು, ಪ್ರಾಮಾಣಿಕ ನಗುವಿನೊಂದಿಗೆ ಆಕೆಗಾಗಿ ಆಕಸ್ಮಿಕವಾಗಿ ಒಂದು ಆಸರೆಯಾಗುತ್ತಿದ್ದ. ಮೊದಲು ಕೇವಲ ಮಾತುಗಳೇ, ನಂತರ ಅರ್ಥಪೂರ್ಣ ದೃಷ್ಟಿ, ಬಳಿಕ ಅವಳ ಎದೆನೋವಿಗೆ ಅವನ ಒಲವು. ಸೀಮೆ ದಾಟಿದ ಭಾವನೆಗಳು. ಒಂದು ಸಂಜೆ ಮಳೆಯ ಹನಿ ಕಿಟಕಿಯ ಮೇಲೊಳಗೆಯಂತೆ ಅವಳ ಹೃದಯದಲ್ಲಿ ಹುಟ್ಟಿದ ಭಾವನೆಗಳು ತಾರಕಾಸ್ತ್ರವಾದವು. ಮೋಹನ್ ವಿದೇಶ ಪ್ರಯಾಣದಲ್ಲಿದ್ದ, ಮನೆ ಖಾಲಿ. ಅವಳಿಗೆ ಏನೋ ತಡೆಹಿಡಿಯಲಾಗದೆ ಕುಸಿದ ಮನಸ್ಸಿಗೆ ಚೈತನ್ಯವಿಲ್ಲದಂತೆ ಆಯಿತು. ಅಂದಹಾಗೆ ರಘು ಬಂದಾಗ ಅವಳ ಕಣ್ಣುಗಳು ತುಂಬಿಕೊಂಡಿದ್ದವು. ನನಗೆ ಹತ್ತಿರವಾಗಬೇಡ, ಬೇಜಾರಾಗುತ್ತದೆ ಎಂದಳು. ಆದರೆ ಅವನು ನಿಂತ. ಅವನ ಕಣ್ಣುಗಳು ಏನೋ ಹೇಳುತ್ತಿದ್ದವು. ನೀನು ಖುಷಿಯಾಗಬೇಕೆ, ಅದಕ್ಕೆ ನಾನು ಇಲ್ಲ ಎಂದು ಅವನು ಹೇಳಿದಾಗ ಅವಳು ತಡೆಯಲಾಗದಂತೆ ಅವನ ಎದೆಗೆ ಹೊತ್ತಿ ಬೀಳುತ್ತಿದ್ದಳು. ಪ್ರೇಮದ ಪರಾಕಾಷ್ಠೆ ಹಗಲು ರಾತ್ರಿ ತಾರತಮ್ಯವಿಲ್ಲದಂತೆ ಹೋಯಿತು. ಅವರಿಬ್ಬರ ದೇಹ, ಮನಸ್ಸುಗಳು ಪರಸ್ಪರ ತೃಪ್ತಿಯ ಸಂಯೋಜನೆಯಂತೆ ಮೇಳೈಸಿದವು. ಕತ್ತಲೆ ಕೋಣೆಯಲ್ಲಿ ಪಿಸುಮಾತುಗಳು ಮೌನದ ನಡುವೆ ಆಕರ್ಷಣೆಯ ಕವಿತೆಯನ್ನೇ ಹುಟ್ಟುಹಾಕಿದವು. ಅವಳಿಗೆ ಮೊದಲ ಬಾರಿಗೆ ಪ್ರೀತಿಯ ಶಾಖ ದೇಹದ ತಾಪವನ್ನು ಮೀರಿಸುವುದನ್ನು ಅನುಭವಿಸಿದಂತಾಯಿತು. ಆಗದ ಆಲೋಚನೆಗಳು. ಬೆಳಿಗ್ಗೆ ಭಾನು ಪ್ರಕಾಶಿಸಿದರೂ ಅವಳ ಮನಸ್ಸು ಗಾಢ ಕನಸುಗಳಲ್ಲಿ. ಆದರೆ ಇಡೀ ಜೀವನ ಈ ರೀತಿ ಸಾಗಲು ಸಾಧ್ಯವೇ? ಸಮಾಜ, ಗಂಡ, ಗೌರವ ಇವೆಲ್ಲವೂ ಸೌಮ್ಯಾಳ ಮನದಲ್ಲಿ ತರಂಗಗಳಂತೆ ಏಳಿಬಿದ್ದುಬಿದ್ದವು. ಅವಳ ಪ್ರೀತಿಗೆ ಗಂಡನ ಸ್ಥಾನ ಕೊಡಬೇಕಾ? ಅಥವಾ ಈ ಪ್ರೀತಿ ಒಂದು ಸುಂದರ ಭ್ರಮೆಯಾ?